ಹೆಸರು ಮಾತ್ರ ಬೇಟಿ ಬಚಾವು, ಆದರೆ ರಕ್ಷಣೆ ಯಾರಿಗಿದೆ? ರಕ್ಷಣೆ ಮಾತ್ರ ಅತ್ಯಾಚಾರಿಗಳಿಗೆ. ಇದೇ ಮೋದಿ ಭಾರತ. ನಮಸ್ಕಾರ, ADINA.comಗೆ ಸ್ವಾಗತ. ನಾನು ಸಪನ. ವಿಶ್ವಗುರು ಅಂತ ಜಗದಗಲ ಕರೆಸ್ಕೊಳ್ಳೋ ಪ್ರಧಾನಿ ನರೇಂದ್ರ ಮೋದಿ ಅವರ ದೇಶದಲ್ಲಿನೇ ಮಹಿಳೆಯರಿಗೆ ರಕ್ಷಣೆ ಇಲ್ಲದೆ ಇರುವಂತಾಗಿದೆ. ಪ್ರತಿ 50 ನಿಮಿಷಕ್ಕೊಮ್ಮೆ ಮಹಿಳೆಯರ ಮೇಲೆ ಅತ್ಯಾಚಾರ ಅಥವಾ ಲೈಂಗಿಕ ಕಿರುಕುಳ ಕೃತ್ಯಗಳು ನಡೀತಾ ಇದೆ. ದೇಶದ ರಕ್ಷಣೆ ಮಾಡ್ತೀವಿ ಅಂತ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿದ ಬಿಜೆಪಿನೇ ಅತ್ಯಾಚಾರಿಗಳನ್ನ ಸಾಕ್ತಾ ಇದೆ. ಅತ್ಯಾಚಾರಿಗಳನ್ನ ಉನ್ನತ ಸ್ಥಾನದಲ್ಲಿಟ್ಟು ಮೆರೆಸ್ತಾ ಇದೆ. ಒಲಿಂಪಿಕ್ಸ್ನಲ್ಲಿ ಪದಕವನ್ನ ಹಿಡಿದು ಭಾರತದ ಹೆಮ್ಮೆಯನ್ನ ಹೆಚ್ಚಿಸಿದ ಕುಸ್ತಿಪಟುಗಳು ನ್ಯಾಯಕ್ಕಾಗಿ ದೆಹಲಿಯ ರಸ್ತೆಯಲ್ಲಿ ಕುಳಿತರೆ ಮೋದಿಯವರು ಇದಕ್ಕೆ ಕ್ಯಾರೆ ಅಂತ ಹೇಳಿದೆ ಹೊಸ ಸಂಸತ್ ಭವನದ ಉದ್ಘಾಟನೆಯನ್ನ ಮಾಡಿದ್ರು. ಆರೋಪಿ ಭಾರತೀಯ ಕುಸ್ತಿ ಫೆಡರೇಷನ್ ಅಧ್ಯಕ್ಷ ಬ್ರಿಜ್ ಭೂಷಣ್ ಸಿಂಗ್ ವಿರುದ್ಧ ಯಾವುದೇ ಕ್ರಮವನ್ನ ಕೈಗೊಳ್ಳಲಿಲ್ಲ. ಉತ್ತರ ಪ್ರದೇಶದ ಉನ್ನಾವ್ನಲ್ಲಿ 17 ವರ್ಷದ ಯುವತಿಯನ್ನ ಬಿಜೆಪಿಯ ಶಾಸಕ ಕುಲ್ದೀಪ್ ಸೆಂಗಾರ್ 2017ರಲ್ಲಿ ಅತ್ಯಾಚಾರ ನಡೆಸಿದ್ದ. ಜೀವಾವಧಿ ಶಿಕ್ಷೆಯನ್ನ ಎದುರಿಸ್ತಾ ಇದ್ದ ವ್ಯಕ್ತಿ ಈಗ ಜಾಮೀನನ್ನ ಪಡೆದು ಹೊರಗಿದ್ದಾರೆ. ಇನ್ನು ಇತ್ತೀಚೆಗೆ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಕೇಸ್ ದೊಡ್ಡ ಮಟ್ಟದಲ್ಲಿ ಸದ್ದನ್ನ ಮಾಡಿತ್ತು. ಈತನ ಪರವಾಗಿ ನರೇಂದ್ರ ಮೋದಿ ಅವರು ಮತಯಾಚಿಸಿದ್ರು. ಇದೇ ಹಾದಿಯಲ್ಲಿ ಉತ್ತರ ಪ್ರದೇಶದ ಶಹಜಹಾನ್ಪುರದ ಸಂಸದ, ಕೇಂದ್ರದ ಮಾಜಿ ಸಚಿವ ಸ್ವಾಮಿ ಚಿನ್ಮಯಾನಂದನ ಕೃತ್ಯನೂ ಕೂಡ ಇದೆ. ಈತ 2011ರಲ್ಲಿ ತನ್ನ ಶಿಕ್ಷಣ ಸಂಸ್ಥೆಯ ಹಾಸ್ಟೆಲ್ನಲ್ಲಿ ವಾಸ ಇದ್ದ ಕಾನೂನು ಪದವಿ ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರವನ್ನ ಎಸಗಿದ ಆರೋಪವನ್ನ ಹೊತ್ತಿದ್ದ. ಆದ್ರೂ ಕೂಡ ಆತನಿಗೆ ಬಿಜೆಪಿ ಟಿಕೆಟ್ ಅನ್ನ ಕೊಟ್ಟಿತ್ತು, ಗೆಲ್ಲಿಸಿತ್ತು, ಮಂತ್ರಿಗಿರಿಯನ್ನು ಕೂಡ ನೀಡಿತ್ತು. ಹಾಸ್ಟೆಲ್ನ ಬಾತ್ರೂಮ್ನಲ್ಲಿ ಸ್ನಾನ ಮಾಡ್ತಾ ಇರುವಾಗ ವಿಡಿಯೋ ಚಿತ್ರಿಸಿ ಅದನ್ನಿಟ್ಕೊಂಡು 1 ವರ್ಷಗಳ ಕಾಲ ಅತ್ಯಾಚಾರವನ್ನ ನಡೆಸಿದ ದೂರು ಬಿಜೆಪಿ ಮಾಜಿ ಸಚಿವನ ವಿರುದ್ಧ ದಾಖಲಾಗಿತ್ತು. ಹೌದು, ಸ್ವಾಮಿ ಚಿನ್ಮಯಾನಂದ ಅಧೀನದಲ್ಲಿರೋ ಶಹಜಹಾನ್ಪುರದ ಸ್ವಾಮಿ ಶುಕ್ ದೇವಾನಂದ ಸ್ನಾತಕೋತ್ತರ ಕಾನೂನು ಕಾಲೇಜಿನಲ್ಲಿ 23 ವರ್ಷದ ಯುವತಿ ವಿದ್ಯಾಭ್ಯಾಸ ಮಾಡ್ತಾ ಇದ್ರು. ಅದೇ ಕಾಲೇಜಿನ ಹಾಸ್ಟೆಲ್ ಒಂದರಲ್ಲಿ ವಾಸ ಇದ್ದ ಯುವತಿ ಬಾತ್ರೂಮ್ನಲ್ಲಿ ಸ್ನಾನ ಮಾಡ್ತಾ ಇರೋ ದೃಶ್ಯಗಳನ್ನ ಚಿತ್ರೀಕರಿಸಲಾಗಿದೆ ಅಂತ ಆರೋಪ ಮಾಡಿದ್ರು. ಈ ವಿಡಿಯೋಗಳನ್ನ ಮುಂದಿಟ್ಕೊಂಡು ಸತತ 1.5 ವರ್ಷಗಳಿಗೂ ಹೆಚ್ಚು ಕಾಲ ಯುವತಿ ಮೇಲೆ ಬಿಜೆಪಿಯ ಮಾಜಿ ಸಚಿವ ಅತ್ಯಾಚಾರವನ್ನ ಎಸಗಿದ್ದಾನೆ ಅಂತ ಆರೋಪ ಮಾಡಲಾಗಿತ್ತು. ಜೊತೆಗೆ ಆರೋಪಿಯ ಮನೆಯವರಿಗೆ ಈತ ಬೆದರಿಕೆ ಹಾಕಿದ್ದ ಅಂತಾನೂ ಕೂಡ ಹೇಳಲಾಗಿದೆ. ಈ ಸತತ ಹಿಂಸೆಯಿಂದ ಬೇಸತ್ತಿದ್ದ ಯುವತಿ ಸಾಮಾಜಿಕ ಮಾಧ್ಯಮದಲ್ಲಿ ವಿಡಿಯೋ ಕ್ಲಿಪ್ ಅನ್ನ ಅಪ್ಲೋಡ್ ಮಾಡಿ ತನ್ನ ಅಳಲನ್ನ ತೋಡ್ಕೊಂಡಿದ್ಲು. ಆಕೆಯ ಕಾಲೇಜಿನ ನಿರ್ದೇಶಕ ಚಿನ್ಮಯಾನಂದ್ ತನ್ನನ್ನ ಮತ್ತು ತನ್ನ ಕುಟುಂಬವನ್ನ ಕೊಲ್ಲೋದಾಗಿ ಬೆದರಿಕೆಯನ್ನ ಹಾಕ್ತಾ ಇದ್ದಾರೆ ಅಂತ ಆರೋಪ ಮಾಡಿದ್ಲು. ಮುಂದುವರೆದು ಮಾತನಾಡಿದ ಯುವತಿ, ಈ ಬಿಜೆಪಿ ನಾಯಕ ಹಲವಾರು ಹುಡುಗಿಯರ ಜೀವನವನ್ನ ಹಾಳು ಮಾಡಿದ್ದಾರೆ ಅಂತ ಆರೋಪ ಮಾಡಿದ್ಲು. ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು UP ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರ ಸಹಾಯವನ್ನು ಕೂಡ ಆಕೆ ಕೇಳಿದ್ಲು. ಹಲವು ಹುಡುಗಿಯರ ಜೀವನವನ್ನ ಹಾಳು ಮಾಡಿದ ಈತ ಸಮಾಜದಲ್ಲಿ ಉನ್ನತ ಸ್ಥಾನದಲ್ಲಿರೋ ನಾಯಕ. ನನಗೆ ಈತ ಜೀವ ಬೆದರಿಕೆಯನ್ನ ಹಾಕ್ತಾ ಇದ್ದಾನೆ. ನನ್ನ ಬಳಿ ಅವನ ವಿರುದ್ಧ ಎಲ್ಲಾ ದಾಖಲೆಗಳಿದ್ದಾವೆ. ದಯವಿಟ್ಟು ನನಗೆ ಸಹಾಯವನ್ನ ಮಾಡುವಂತೆ ನಾನು ಮೋದಿಜಿ ಮತ್ತು ಯೋಗಿಜಿ ಅವರನ್ನ ವಿನಂತಿ ಮಾಡ್ತೇನೆ. ಅವನು ನನ್ನ ಕುಟುಂಬವನ್ನ ಕೊಲ್ಲೋದಾಗಿಯೂ ಬೆದರಿಕೆ ಹಾಕಿದ್ದಾನೆ ಅಂತ ಅವರು ವಿಡಿಯೋದಲ್ಲಿ ಅಳಲನ್ನ ತೊಡ್ಕೊಂಡಿದ್ರು. 1.27 ನಿಮಿಷದ ಈ ವಿಡಿಯೋದಲ್ಲಿ ಯುವತಿ ಮಾಜಿ ಕೇಂದ್ರ ಸಚಿವರ ವಿರುದ್ಧ ಗಂಭೀರ ಆರೋಪವನ್ನ ಮಾಡಿದ್ರು. ತನ್ನ ಹಾಗೂ ತನ್ನಂತಿರೋ ಹಲವಾರು ಯುವತಿಯರ ಬಾಳನ್ನ ಆತ ಹಾಳು ಮಾಡಿದ್ದಾನೆ ಅಂತ ದೂರಿದ್ರು. ವಿಡಿಯೋ ಅಪ್ಲೋಡ್ ಮಾಡಿದ ಬಳಿಕ ಯುವತಿ ನಾಪತ್ತೆ ಆಗಿದ್ರು. ಬರೋಬ್ಬರಿ 6 ದಿನಗಳ ನಂತರ ಆಕೆಯನ್ನ ರಾಜಸ್ಥಾನದಲ್ಲಿ ಪತ್ತೆ ಹಚ್ಚಲಾಗಿತ್ತು. 3 ಬಾರಿ ಸಂಸದರಾಗಿರೋ ಚಿನ್ಮಯಾನಂದ ವಿರುದ್ಧ ದೂರನ್ನ ನೀಡಿದ್ದಕ್ಕಾಗಿ ಸ್ಥಳೀಯ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ತನ್ನ ಪೋಷಕರಿಗೆ ಬೆದರಿಕೆಯನ್ನ ಹಾಕೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಸಂತ್ರಸ್ತ ಯುವತಿ ಆರೋಪ ಮಾಡಿದ್ರು. ಈ ಘಟನೆಯ ದೃಷ್ಟಿಯಿಂದ ಹಾಗೇನೆ ಆಕೆಯ ಕುಟುಂಬಕ್ಕೆ ಪೊಲೀಸರು ರಕ್ಷಣೆಯನ್ನು ಕೂಡ ಒದಗಿಸಿದ್ರು. ಉತ್ತರ ಪ್ರದೇಶದ ಶಹಜಹಾನ್ಪುರದಲ್ಲಿ FIR ಅನ್ನ ದಾಖಲು ಮಾಡಿಕೊಳ್ಳೋದಕ್ಕೆ ನಿರಾಕರಿಸಿದ ಕಾರಣ ಯುವತಿ ದೆಹಲಿ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲು ಮಾಡೋದಕ್ಕೆ ನಿರ್ಧಾರ ಮಾಡಿದ್ರು. ಆಕೆಯ ದೂರಿನ ಮೇರೆಗೆ ನವೆಂಬರ್ 2011ರಲ್ಲಿ ನಗರ ಕೊಟ್ವಾಲಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಆ ಬಳಿಕ ಸುಪ್ರೀಂ ಕೋರ್ಟ್ ಸ್ವಯಂ ಪ್ರೇರಿತವಾಗಿ ಈ ಪ್ರಕರಣವನ್ನ ವಿಚಾರಣೆಗೆ ತೆಗೆದುಕೊಂತು. ಈ ಪ್ರಕರಣದ ತನಿಖೆಗೆ ವಿಶೇಷ ತನಿಖಾ ತಂಡವನ್ನ ರಚನೆ ಮಾಡಿ ಆದೇಶವನ್ನು ಕೂಡ ನೀಡಿತು. SITಗೆ ಸಂತ್ರಸ್ತೆಯ ಸಹೋದರ
ಪೆನ್ ಡ್ರೈವ್ ಅನ್ನ ಹಸ್ತಾಂತರ ಮಾಡಿದ್ರು. SIT ನ್ಯಾಯಯುತ ತನಿಖೆಯನ್ನ ನಡೆಸಿದ್ರೆ ಸತ್ಯ ಹೊರಬರುತ್ತೆ. ಈ ಪೆನ್ ಡ್ರೈವ್ ಅಲ್ಲಿ ಚಿನ್ಮಯಾನಂದ ವಿರುದ್ಧ ಕೆಲವು ಪ್ರಮುಖ ಪುರಾವೆಗಳಿದಾವೆ, ಪ್ರಮುಖ ಸಾಕ್ಷಿಗಳಿದಾವೆ ಅಂತ ಸಂತ್ರಸ್ತೆ ಹಾಗೇನೆ ಆಕೆಯ ಸಹೋದರ ಹೇಳಿದ್ರು. ಚಿನ್ಮಯಾನಂದ ಮಲಗುವ ಕೋಣೆಗೆ ಯುವತಿಯ ಸಮ್ಮುಖದಲ್ಲಿ ತೆರಳಿದ SIT ತಂಡ ಹಲವಾರು ಸಾಕ್ಷ್ಯಗಳನ್ನ ಸಂಗ್ರಹ ಮಾಡಿತ್ತು. ವಿದ್ಯಾರ್ಥಿನಿಯ ಮೇಲೆ ಅತ್ಯಾಚಾರ ಆರೋಪ ಹೊತ್ತಿರೋ ಚಿನ್ಮಯಾನಂದ್ ಅವರನ್ನ 2019 ಸೆಪ್ಟೆಂಬರ್ 13ರಿಂದ ಗೃಹ ಬಂಧನದಲ್ಲಿ ಇರಿಸಲಾಗಿತ್ತು. ಬಳಿಕ 2019 ಸೆಪ್ಟೆಂಬರ್ 20ರಂದು SIT ಬಂಧನ ಮಾಡಿತು. ಆತನನ್ನ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿತು. ಆಗ ಆತ ಕೇಂದ್ರ ಗೃಹ ಖಾತೆ ರಾಜ್ಯ ಸಚಿವರಾಗಿದ್ರು. ಪ್ರಕರಣದ ತನಿಖೆಯನ್ನ ಪೂರ್ಣಗೊಳಿಸಿದ ನಂತರ ವಿಶೇಷ ತನಿಖಾ ತಂಡ 4700 ಪುಟಗಳ ಆರೋಪ ಪಟ್ಟಿಯನ್ನ ನ್ಯಾಯಾಲಯಕ್ಕೆ ಸಲ್ಲಿಸಿದ್ರು. ತನಿಖೆಯ ಸಂದರ್ಭದಲ್ಲಿ SIT 105 ಮಂದಿಯ ಹೇಳಿಕೆಗಳು ಹಾಗೇನೆ 55 ದಾಖಲೆಗಳನ್ನ ಸಂಗ್ರಹ ಮಾಡಿದೆ. ಹಾಗೇನೆ 6 ಸಾಕ್ಷಿಗಳನ್ನ ಪ್ರಾಸಿಕ್ಯೂಷನ್ ಹಾಜರುಪಡಿಸಿದೆ. ಇನ್ನು ಚಿನ್ಮಯಾನಂದ ಯುವತಿ ಇದ್ದ ಹಾಸ್ಟೆಲ್ ರೂಮಿನಿಂದ ಕೆಲ ಸಾಕ್ಷ್ಯಾಧಾರಗಳನ್ನ ನಾಶ ಮಾಡಿದ್ದಾರೆ ಅಂತ ಆತನ ವಿರುದ್ಧ 376B ಅಡಿ ಪ್ರಕರಣವನ್ನ ದಾಖಲು ಮಾಡಬೇಕು ಅಂತ ಯುವತಿಯ ಪೋಷಕರು ಆಗ್ರಹ ಮಾಡಿದ್ರು. ಈ ಪ್ರಕರಣದಲ್ಲಿ ದೂರು ನೀಡಿದ್ದ ಯುವತಿಯನ್ನ ಸಹ ಪೊಲೀಸರು ಬಂಧನ ಮಾಡಿದ್ರು. 2019ರಲ್ಲಿ ಅಲಹಾಬಾದ್ ಹೈಕೋರ್ಟ್ ಆಕೆಗೆ ಜಾಮೀನು ನೀಡಿತ್ತು. ಆ ಬಳಿಕ ಆರೋಪಿಗೂ ಕೂಡ 2 ತಿಂಗಳ ಬಳಿಕ ಆತನಿಗೂ ಕೂಡ ಜಾಮೀನನ್ನ ನೀಡಿತ್ತು. ಚಿನ್ಮಯಾನಂದ್ ವಿರುದ್ಧ ಅತ್ಯಾಚಾರ ಆರೋಪದಡಿ ಪ್ರಕರಣವನ್ನ ದಾಖಲು ಮಾಡಿದ್ದಕ್ಕಾಗಿ 23 ವರ್ಷದ LLM ವಿದ್ಯಾರ್ಥಿನಿ SIT ಬಗ್ಗೆ ನಿರಾಶೆಯನ್ನ ವ್ಯಕ್ತಪಡಿಸಿದ್ರು. ಅಷ್ಟೇ ಅಲ್ಲ, ಸಂತ್ರಸ್ತೆಯ ಪರವಾಗಿ ನಿಲ್ಲಬೇಕಾಗಿದ್ದ ಉತ್ತರ ಪ್ರದೇಶದ ಸರ್ಕಾರ ಪ್ರಕರಣವನ್ನ ಹಿಂಪಡಿಬೇಕು ಅಂತ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಮೂಲಕ ನ್ಯಾಯಾಲಯಕ್ಕೆ ಪತ್ರವನ್ನ ಕಳಿಸಿತ್ತು. ಆದ್ರೆ ಸಂತ್ರಸ್ತೆ ಇದಕ್ಕೆ ಆಕ್ಷೇಪವನ್ನ ವ್ಯಕ್ತಪಡಿಸಿ ಪ್ರಕರಣವನ್ನ ಹಿಂಪಡೆಯೋದಕ್ಕೆ ಬಯಸೋದಿಲ್ಲ ಅಂತ ನ್ಯಾಯಾಲಯಕ್ಕೆ ಕೋರಿದ್ರು. ಇದಾದ ನಂತರ 77 ವರ್ಷದ ಚಿನ್ಮಯಾನಂದ್ ಅವರು ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿಯನ್ನ ಸಲ್ಲಿಸಿದ್ರು. ಆದರೆ ಪರಿಹಾರವನ್ನ ಪಡೆಯೋದಕ್ಕೆ ವಿಫಲರಾದ್ರು. ಚಿನ್ಮಯಾನಂದ್ ಅವರು ಡಿಸೆಂಬರ್ 19, 2022ರಂದು ಅಲಹಾಬಾದ್ ಹೈಕೋರ್ಟ್ನಿಂದ ಈ ಪ್ರಕರಣದಲ್ಲಿ ನಿರೀಕ್ಷಣಾ ಜಾಮೀನನ್ನ ಪಡೆದ್ರು. 2024ರಲ್ಲಿ ನಡೆದ ವಿಚಾರಣೆಯಲ್ಲಿ ಗೃಹ ಸಚಿವ ಸ್ವಾಮಿ ಚಿನ್ಮಯಾನಂದ್ ವಿರುದ್ಧ ದಾಖಲಾಗಿದ್ದ ಅತ್ಯಾಚಾರ ಪ್ರಕರಣದಲ್ಲಿ ಮಾಜಿ ಕೇಂದ್ರ ಸಚಿವರನ್ನ ಜಿಲ್ಲಾ ನ್ಯಾಯಾಲಯ ಖುಲಾಸೆಗೊಳಿಸಿತು. ನ್ಯಾಯಾಲಯದ ಹೆಚ್ಚುವರಿ ಜಿಲ್ಲಾ ನ್ಯಾಯಾಧೀಶ ಎಹ್ಸಾನ್ ಹುಸೇನ್ ಅವರು ಸಾಕ್ಷ್ಯಾಧಾರಗಳ ಕೊರತೆ ಇದೆ ಅಂತ ಚಿನ್ಮಯಾನಂದ್ ಅವರನ್ನ ಈ ಪ್ರಕರಣದಿಂದ ಖುಲಾಸೆಗೊಳಿಸಿದ್ರು. ಚಿನ್ಮಯಾನಂದ್ ಅವರು ಉತ್ತರ ಪ್ರದೇಶದಿಂದ 3 ಬಾರಿ ಸಂಸದರಾಗಿದ್ರು. ವಾಜಪೇಯಿ ಸರ್ಕಾರದಲ್ಲಿ ಕಿರಿಯ ಸಚಿವರು ಕೂಡ ಆಗಿದ್ರು. 77 ವರ್ಷದ ಚಿನ್ಮಯಾನಂದ್ ಅವರು ತಮ್ಮ ಅಧಿಕಾರ ಮತ್ತು ಪ್ರಭಾವವನ್ನ ದುರುಪಯೋಗಪಡಿಸಿಕೊಂಡು ವಿದ್ಯಾರ್ಥಿನಿಯ ಮೇಲೆ ಲೈಂಗಿಕ ಹಿಂಸೆಯನ್ನ ನೀಡಿದ್ರು. ಪ್ರಕರಣ ಬೆಳಕಿಗೆ ಬಂದ ಬಳಿಕ ಭಾರಿ ರಾಜಕೀಯ ಚರ್ಚೆ, ಸಾಮಾಜಿಕ ಆಕ್ರೋಶ ಕೂಡ ಉಂಟಾಗಿತ್ತು. ಆದರೆ ಈಗ ಅವರು ದೋಷದಿಂದ ಮುಕ್ತರಾಗಿದ್ದಾರೆ. ಸಂತ್ರಸ್ತೆಗೆ ನ್ಯಾಯ ಸಿಗದಂತಾಗಿದೆ. ಬೇಟಿ ಬಚಾವೋ ಅಂತ ಗಂಟಲು ಹರಿಯುವಂತೆ ಕೂಗೋರು ಈ ಬಿಜೆಪಿಗರು ತಮ್ಮದೇ ಪಕ್ಷದವರು ಆಕ್ರಮಗಳನ್ನ ಎಸಗಿದಾಗ ಏನೂ ಕೂಡ ಮಾತಾಡದೆ ಸುಮ್ಮನಾಗ್ತಾರೆ. ಆರೋಪಿಗಳನ್ನ ರಕ್ಷಿಸೋ ನಿಟ್ಟಿನತ್ತ ಗಮನ ಹರಿಸ್ತಾರೆ. ತಮ್ಮದೇ ಪಕ್ಷದ ಮಂತ್ರಿಗಳು, ಶಾಸಕರು, ಸಂಸದರು ಅಪರಾಧಿ ಸ್ಥಾನದಲ್ಲಿ ನಿಂತಾಗ ಸುಮ್ಮನಿರೋ ಇವರುಗಳು ಮೋದಿ ಆಡಳಿತದಲ್ಲಿ ಏನ್ ಮಾಡಿದ್ದಾರೆ ಅಂತ ಒಂದೇ ಒಂದು ಪ್ರಶ್ನೆ ಮಾಡಿದ್ರೆ ಇವರು ದೇಶದ್ರೋಹಿಗಳು ಅಥವಾ ಇವರು ಹಿಂದುತ್ವ ವಿರೋಧಿಗಳು ಅನ್ನೋ ಹಣೆಪಟ್ಟಿಯನ್ನ ಕಟ್ಟಿ ಅರಚ್ತಾರೆ. ಹೆಣ್ಣು ಮಕ್ಕಳ ಪಾಲಿಗೆ ಅತ್ಯಾಚಾರ ಅನ್ನೋದೇ ಒಂದು ಭಯಾನಕ ನರಕ. ಅದಕ್ಕಿಂತ ಭೀಕರ ಅದನ್ನ ಬಹಿರಂಗಪಡಿಸಿ ಆರೋಪಿಗಳ ವಿರುದ್ಧ ಕಾನೂನು ಹೋರಾಟ ನಡೆಸೋದು. ಕುರುಡು ಕಿವುಡು ಸರ್ಕಾರ ಮತ್ತು ಈ ಸಮಾಜವನ್ನ ಎದುರಿಸೋದಕ್ಕೆ ನಿಜಕ್ಕೂ ಕೂಡ ಗಟ್ಟಿ ಗುಂಡಿಗೆ ಬೇಕೇ ಬೇಕು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.